9 ಗಂಟೆಯ ಪ್ರಮುಖ ಸುದ್ದಿ ಮಂಡ್ಯದ ಕೆರಗೋಡಿನ ವಿಚಾರ. ಹನುಮ ಧ್ವಜ ತೆರವು ದಂಗಲ್ ಬಹಳ ಜೋರಾಗ್ತಾ ಇದೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ದಿನ ಹನುಮ ಧ್ವಜವನ್ನೇನು ಹಾಕಿದ್ರು, ಅದನ್ನು ನಿನ್ನೆ ಏಕಾಏಕಿ ಜಿಲ್ಲಾಡಳಿತ ತೆರವುಗೊಳಿಸಿದ್ರಿಂದಾಗಿ ಕೆರಳಿದಂತಹ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು, ಪ್ರತಿಭಟನೆಯನ್ನ ನಡೆಸಿದ್ರು. ಈಗ ಅದಕ್ಕೆ ರಾಜಕೀಯದ ಸಾಥ್ ಸಿಗ್ತಾ ಇದೆ. ರಾಜ್ಯಾದ್ಯಂತ ಹಬ್ಬಿದೆ ಹನುಮ ಧ್ವಜ ಹೋರಾಟದ ಕಿಚ್ಚು. ಹನುಮ ಧ್ವಜ ತೆರವು ವಿರೋಧಿಸಿ ಹೋರಾಟಕ್ಕೆ ಬಿಜೆಪಿ ಕರೆ ಕೊಟ್ಟಿದೆ. ವಿವಾದಿತ ಕೆರಗೋಡು ಗ್ರಾಮದಿಂದ ಪಾದಯಾತ್ರೆ ಆರಂಭ. ಬಿಜೆಪಿ ನಾಯಕರ ಹೋರಾಟಕ್ಕೆ ಜೆಡಿಎಸ್ ನಾಯಕರು ಕೂಡ ಸಾಥ್ ನೀಡ್ತಾ ಇದ್ದಾರೆ. ಹನುಮ ಧ್ವಜ ತೆರವುಗೊಳಿಸಿದ್ದು ಈಗ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಪೊಲೀಸರ ವಿರುದ್ಧ, ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನ. ನಿನ್ನೆ ಇಡೀ ದಿನ ಬಹಳ ದೊಡ್ಡ ದಂಗಲ್ ನಡೀತು. ಬೆಳಗಾದ್ರೆ ರಾಜಕೀಯ ಸ್ವರೂಪವನ್ನ ಪಡ್ಕೋತಾ ಇದೆ. ಪಾದಯಾತ್ರೆ, ಪ್ರತಿಭಟನೆ, ಕಾವು ಜೋರಾಗ್ತಾ ಇದೆ. ಕಾಳಿಕಾಂಬಾ ದೇವಾಲಯದಿಂದ ಡಿಸಿ ಕಚೇರಿಯ ತನಕ ಪಾದಯಾತ್ರೆಯನ್ನ ನಡೆಸಲಾಗುತ್ತೆ. ಒಟ್ಟು 15 ಕಿಲೋಮೀಟರ್ ಪಾದಯಾತ್ರೆ ನಡೆಯುತ್ತೆ. ಹಿಂದೂ ಕಾರ್ಯಕರ್ತರ ಪಾದಯಾತ್ರೆ ಡಿಸಿ ಕಚೇರಿ ಮುತ್ತಿಗೆ ಹಾಕಿ ಅಲ್ಲಿ ಹನುಮ ಧ್ವಜವನ್ನ ಪುನರ್ ಸ್ಥಾಪನೆ ಮಾಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಮಂಡ್ಯದಲ್ಲಿ ನಡೀತಾ ಇರುವಂತಹ ಹನುಮ ಧ್ವಜ ದಂಗಲ್ ಇದು. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಪರಿಸ್ಥಿತಿ. ಡಿಸಿ ಕಚೇರಿ ಮುತ್ತಿಗೆ ಹಾಕಿ ಹನುಮ ಧ್ವಜ ಮತ್ತೆ ಹಾಕೋದಕ್ಕೆ ಆಗ್ರಹಿಸಲಾಗ್ತಾ ಇದೆ. ಇಡೀ ಗ್ರಾಮವೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಹೋರಾಟಕ್ಕೆ ಹಿಂದೂ ಕಾರ್ಯಕರ್ತರು ಈಗ ಕೈ ಜೋಡಿಸಿದ್ದಾರೆ. ಜೊತೆಗೆ ರಾಜಕಾರಣಿಗಳು ಕೂಡ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ದು ಹೋರಾಟಕ್ಕೆ ಇಳಿದಿದ್ದಾರೆ. ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಆ ಧ್ವಜಸ್ತಂಭದ ಸುತ್ತ ಬ್ಯಾರಿಕೇಡ್ ಅನ್ನ ಹಾಕಿ ಭದ್ರಗೊಳಿಸಲಾಗಿದೆ. ನಿನ್ನೆ ಕೂಡ ಪ್ರಯತ್ನ ನಡೀತು ಮತ್ತೆ ಅಲ್ಲಿ ಹನುಮ ಧ್ವಜವನ್ನ ಪ್ರತಿಷ್ಠಾಪಿಸೋದಕ್ಕೆ. ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಅನ್ನ ಕೂಡ ನಡೆಸಿದ್ರು ಪೊಲೀಸರು. ಇನ್ನು ರಾಜ್ಯ ಬಿಜೆಪಿ ನಾಯಕರಿಗೆ ಹನುಮ ಧ್ವಜ ಅಸ್ತ್ರ ಸಿಕ್ಕಂತಾಗಿದೆ. ಕಾಂಗ್ರೆಸ್ ವಿರುದ್ಧ ಕೆರಳಿ ಬಿಜೆಪಿ ನಾಯಕರು ಕೆಂಡವಾಗಿದ್ದಾರೆ. ಮಂಡ್ಯದಲ್ಲಿ ಜೆಡಿಎಸ್ ಜೊತೆಗೂಡಿ ಬಿಜೆಪಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದೆ. ಈ ವಿಚಾರ, ಹನುಮ ಧ್ವಜ ತೆರವು ವಿಚಾರ ಈಗ ಬಹಳ ದೊಡ್ಡ ವಿವಾದ ಆಗ್ತಾ ಇದ್ದಂತೆ ಇದು ಬಿಜೆಪಿ ಪಾಲಿಗೆ ಅಸ್ತ್ರ ಆಗಿದೆ. ಬಿಜೆಪಿಯ ಜೊತೆಯಾಗಿದೆ ಜೆಡಿಎಸ್. ಪಾದಯಾತ್ರೆನ ಹಮ್ಮಿಕೊಳ್ತಾ ಇರುವಂತದ್ದು. ಪಾದಯಾತ್ರೆ ವೇಳೆ ಸಿಟಿ ರವಿ ಜೊತೆಗೆ ಶಾಸಕ ಜನಾರ್ದನ ರೆಡ್ಡಿ ಕೂಡ ಭಾಗಿಯಾಗ್ತಾ ಇದ್ದು, ಜೆಡಿಎಸ್ ಮತ್ತು ಬಿಜೆಪಿ ಸೇರಿ 10,000ಕ್ಕೂ ಹೆಚ್ಚು ಜನ ಭಾಗಿಯಾಗುವ ಸಾಧ್ಯತೆ ಇದೆ. ಅದರ ಜೊತೆಗೆ ಮಾಜಿ ಸಚಿವ ಕೆಸಿ ನಾರಾಯಣಗೌಡ, ಎಸ್ ಪುಟ್ಟರಾಜು, ಪ್ರೀತಂ ಗೌಡ, ಸುರೇಶ್ ಗೌಡ, ತಮ್ಮಣ್ಣ ಸೇರಿದಂತೆ ಹಲವರು ಭಾಗಿಯಾಗ್ತಾ ಇದ್ದಾರೆ. ಹಾಗೇನೆ ಪಾದಯಾತ್ರೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಹಾಕಿ ಕಟ್ಟೆಚ್ಚರವನ್ನು ವಹಿಸ್ತಾ ಇದೆ. ಯಾವುದೇ ಅಹಿತಕರ ಘಟನೆ ನಡೀಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಹುಲಿವಾನ ಸಾತನೂರಿನಿಂದ ಮಂಡ್ಯದ ಕಾಳಿಕಾಂಬಾ ದೇಗುಲಕ್ಕೆ ಆಗಮನ ಆಗಿದೆ. ಕೆರಗೋಡು ಗ್ರಾಮದ ಪರಿಸ್ಥಿತಿ ಸದ್ಯಕ್ಕೆ ಹೇಳಬೇಕು ಅಂತ ಅಂದ್ರೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಇಡೀ ಗ್ರಾಮವನ್ನ ಹಾಕಿ ಸುತ್ತುವರೆದಿದೆ. ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ಸಾಕಷ್ಟು ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ. ಹನುಮ ಧ್ವಜ ದಂಗಲ್ ಮಂಡ್ಯದ ಕೆರಗೋಡ್ನಲ್ಲಿ ಬಹಳ ಜೋರಾಗಿ ನಡೀತಾ ಇದೆ. ಅಲ್ಲಿ ಶುರುವಾದಂತಹ ಈ ದಂಗಲ್ ರಾಜ್ಯದಾದ್ಯಂತ ಹೋರಾಟಕ್ಕೆ ಈಗ ಬಿಜೆಪಿ ಕರೆ ಕೊಟ್ಟಿದೆ. ಹೋರಾಟ, ಪ್ರತಿಭಟನೆ, ಪಾದಯಾತ್ರೆ ಬಹಳ ಜೋರಾಗಿದೆ. ಈಗ ಬಿಜೆಪಿ ಜೆಡಿಎಸ್ ನಾಯಕರು ಮಂಡ್ಯದಲ್ಲಿ ಪಾದಯಾತ್ರೆಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ನಿನ್ನೆಯಿಂದ ಆರಂಭ ಆದಂತಹ ಈ ದಂಗಲ್ ನಿನ್ನೆ ಇಡೀ ಗ್ರಾಮವೇ ಕೆರಳಿ ನಿಂತಿತ್ತು. ಇವತ್ತು ರಾಜಕಾರಣಿಗಳು ಕೂಡ ಅದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ನಡೆಸೋದಕ್ಕೆ ಮುಂದಾಗಿದೆ. ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ ಈಗ ಅಲ್ಲಿ? ಶ್ವೇತಾ, ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ತೆರವುದ
ಭುಗಿಲೇಳ್ತಾ ಇದೆ. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ನಿನ್ನೆ ದೊಡ್ಡ ಆಕ್ರೋಶವೇ ಈ ಕೆರಗೋಡು ಗ್ರಾಮದಲ್ಲಿ ವ್ಯಕ್ತ ಆಗಿತ್ತು. ಮತ್ತೆ ಹನುಮತ್ ಧ್ವಜವನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥ ಆಗ್ರಹ ಕೇಳಿ ಬಂದಿತ್ತು. ಆಗ ಲಘು ಲಾಠಿ ಪ್ರಹಾರದ ಮೂಲಕ ಪೊಲೀಸ್ ಭದ್ರತೆಯ ಮೂಲಕ ಒಂದಷ್ಟು ಚದುರಿಸುವಂಥ ಕೆಲಸಗಳಾಯಿತು. ಇವತ್ತು ಕೂಡ ಪ್ರತಿಭಟನೆಯ ಕಾವು ಮುಂದುವರಿತಾ ಇದೆ. ಇವತ್ತು JDS BJP ಒಂದಾಗಿ ಪ್ರತಿಭಟನೆ ನಂಬಿಕೊಂಡಿದೆ. ಮಂಡ್ಯದ ಕೆರಗೋಡು ಗ್ರಾಮದಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆ ಹೊರಡುತ್ತೆ. 15 ಕಿಲೋಮೀಟರ್ ಪಾದಯಾತ್ರೆ ಮೂಲಕ DC ಕಚೇರಿವರೆಗೂ ಸಾಗುವಂಥದ್ದು. ರಾಜ್ಯದ ಘಟಾನುಘಟಿ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಈ ಕೆರಗೋಡು ಗ್ರಾಮದಲ್ಲಾಗಿದೆ. ಮತ್ತೊಂದು ಕಡೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅಂತೇಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಅಂದರೆ ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಪಾದಯಾತ್ರೆಯಲ್ಲಿ ಹಿಂದೂ ಕಾರ್ಯಕರ್ತರುಗಳು, BJP ಮತ್ತು JDSನ ಕಾರ್ಯಕರ್ತರುಗಳು ಬಂದು ಸೇರುವಂಥದ್ದು. ಒಂದು ಸಾಕಷ್ಟು ಜನ ಮುಖಂಡರು ನನ್ನ ಜೊತೆ ಇದ್ದಾರೆ. JDS ಹಾಗೂ BJPಯ ಮುಖಂಡರುಗಳು ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ, ಅವರ ಹೋರಾಟ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಅವರೇ ತಿಳಿಸ್ಕೊಡ್ತಾರೆ. ಸರ್, ಯಾವ ರೀತಿ ಇವತ್ತು ಹೋರಾಟ ಮುಂದುವರಿಯುತ್ತಿದೆ ಸರ್? ಈ ದಿವಸ ಸಾಯಂಕಾಲ ಬಹುತೇಕ 6-7 ಗಂಟೆ ಕಳೆದ ಮೇಲೆ ಇಲ್ಲಿ ರಾಮ ಮಂದಿರ ಭಜನಾ ಮಂಡಳಿಯವರು ಕೆರಗೋಡು ಇವರು ಮತ್ತು ಇಲ್ಲಿಯ ಸ್ಥಳೀಕ ಸಾರ್ವಜನಿಕರ ಎಲ್ಲ ಒಂದು ಒತ್ತಾಸೆ ಮೇಲೆಗೆ ನಾವು ಇವತ್ತು ಏನು ನೆನ್ನೆ ಅವಮಾನಕರ ಘಟನೆ ನಡೆದಿದೆ, ಇಲ್ಲಿ ಭಕ್ತಿಪೂರ್ವದಿಂದ ಇದನ್ನು ನಾವು ಏನು ಹನುಮಧ್ವಜವನ್ನು ಇಲ್ಲಿ ಆರಿಸಿದ್ವಿ ಶ್ರೀರಾಮ ಮಂದಿರದ ಉದ್ಘಾಟನೆಯ ಪ್ರಯುಕ್ತ. ಅದನ್ನು ಇಲ್ಲಿ ಬಂದು ಏಕಾಏಕಿ ಭದ್ರತಾ ಸಿಬ್ಬಂದಿಯ ಒಂದು ಕೈಗೊಂಬೆ ಆಗಿ ಉಪಯೋಗಿಸ್ಕೊಂಡು ಇಲ್ಲಿ ಅದನ್ನು ನಮಗೆ 3 ಬಾರಿ ಲಾಠಿ ಚಾರ್ಜ್ ಮಾಡಿ ಸಾರ್ವಜನಿಕರ ಮೇಲೆ ಈ ಹನುಮಧ್ವಜವನ್ನು ಇಳಿಸಿದರು. ಇದನ್ನು ಖಂಡಿಸಿ ನಾವು ಇವತ್ತು ಎಲ್ಲ ಪಕ್ಷದವರು ಸರ್ವಾನುಮತದಿಂದ ಇದನ್ನು ಖಂಡಿಸಬೇಕು. ಇಲ್ಲಿ ಕೆರಗೋಡಿನಿಂದ ನಾವು ಒಂದು ಸ್ವಾಭಿಮಾನದ ಪಾದಯಾತ್ರೆಯನ್ನು ಕೈಗೊಳ್ಳಬೇಕು. ಕೆರಗೋಡಿನಿಂದ ಶುರು ಮಾಡಿ ಸುಮಾರು 15-16 ಕಿಲೋಮೀಟ್ರ್ ಮಂಡ್ಯ DC ಆಫೀಸ್ ಆಗ್ತದೆ. ಆದರೂ ಕೂಡ ಎಲ್ಲರೂ ಒಮ್ಮತದಿಂದ ಇಲ್ಲಿಂದ ನಡಿತೀವಿ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ಆ ಜನರ ಜೊತೆಗೆ ನಾವು ನಿಂತಿದ್ದೀವಿ. ಇವತ್ತು ಪಕ್ಷಾತೀತವಾಗಿ ನಾವೆಲ್ಲರೂ ಬಂದಿದ್ದೀವಿ. ಬಹುತೇಕ ಇಲ್ಲಿ JDSನ ನಾಯಕರುಗಳು, BJPಯ ನಾಯಕರುಗಳು ಎಲ್ಲರೂ ಸೇರಿ ಇವತ್ತು ನಡೆದಿರುವಂಥದ್ದು. ಇವತ್ತು ಕಾಂಗ್ರೆಸ್ನ ದುರಾಡಳಿತ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಮಂಡ್ಯದಲ್ಲಿ ಒಂದು ತುಗ್ಲಕ್ ದರ್ಬಾರವನ್ನು ಇಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಒಂದು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ದೇ ಇಲ್ಲಿ ಬಂದು ಈ ನಿನ್ನೆ ಅವಮಾನಕರ ಘಟನೆಯನ್ನು ನಡೆಸಿದ್ದಾರೆ. ಇದನ್ನು ಖಂಡಿಸಿ ನಾವೆಲ್ಲರೂ ಇವತ್ತು ಪಾದಯಾತ್ರೆ ಮುಖಾಂತರ ಮಂಡ್ಯ DC ಕಚೇರಿಗೆ ಶಾಂತಿಯುತವಾಗಿ ತೆರಳಿ ಪಾದಯಾತ್ರೆ ಮುಖಾಂತರ ಅವರಿಗೆ ಮನವಿ ಕೊಡೋದನ್ನು ಮಾಡ್ತೀವಿ. ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಕುಮಾರಸ್ವಾಮಿರವರು ಕೂಡ ಬರೋ ನಿರೀಕ್ಷೆ ಇದೆ. ಬಹುತೇಕ ಇಲ್ಲಿ ಸ್ಥಳೀಯವಾಗಿ ಎಲ್ಲ ಮುಖಂಡರುಗಳು ಸೇರಿ ಸಾರ್ವಜನಿಕರಿಗೆ ಬೆಂಬಲ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ. ಸರ್, ಹನುಮಧ್ವಜ ತೆರವು ವಿವಾದಕ್ಕೆ ರಾಜ್ಯಾದ್ಯಂತ ಪ್ರತಿಭಟನೆಗೆ BJP ಕರೆ ಕೊಟ್ಟಿದೆ. JDS ಇಂದ ಏನೆಲ್ಲ ಪ್ಲಾನ್ಸ್ ಆಗಿದೆ ಸರ್? JDS ಇಂದ ಇವತ್ತು ಸಭೆ ಸೇರ್ತಾ ಇದ್ದೀವಿ. ಈಗ ನಾವು ಪ್ರಸ್ತುತ ಇವತ್ತು ನಮ್ಮ ಕುಮಾರಣ್ಣ ಮಂಡ್ಯಕ್ಕೆ ಬಂದು ಜಾಯ್ನ್ ಆಯ್ತಾ ಇದ್ದಾರೆ. ಇವತ್ತು ಇಡೀ ನಮ್ಮ JDSನ ಇಡೀ ಮಂಡ್ಯ ಜಿಲ್ಲೆ ಇರುವಂಥ ಎಲ್ಲ ಕ್ಷೇತ್ರದ ನಾಯಕರುಗಳು ಇವತ್ತು ಬಂದು ಇಲ್ಲಿ ಜಾಯ್ನ್ ಆಯ್ತಾ ಇದ್ದಾರೆ. ಇವತ್ತು ನಾವು ಆಲ್ರೆಡಿ ಪ್ರತಿಭಟನೆ ಮಾಡಲೇಬೇಕು, ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲೇಬೇಕು, ನಮಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ನಾವು ಕೂಡ ನಮ್ಮ ನಾಯಕರ ಜೊತೆ ಚರ್ಚೆ ಮಾಡಿ ನಾವು ಕೂಡ ಪ್ರತಿಭಟನೆಯ ಜಿಲ್ಲಾ ಮಟ್ಟದಲ್ಲಿ ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ. ಸರ್, ಪಾದಯಾತ್ರೆ ಎಷ್ಟು ಜನ ಸೇರ್ತಾರೆ ಸರ್? ಯಾರೆಲ್ಲ ನಾಯಕರುಗಳು, ರಾಜ್ಯ ನಾಯಕರು ಬರೋ ನಿರೀಕ್ಷೆ ಇದೆ? ನಮ್ಮ ಪಕ್ಷದ ಮುಖಂಡರುಗಳು, ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು, ಹಲವಾರು ರಾಮ ಭಕ್ತರು ಎಲ್ಲರೂ ಸಹ ಪಕ್ಷಾತೀತವಾಗಿ ಪಾಲ್ಗೊಳ್ತಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಹ ಪಾಲ್ಗೊಳ್ತಾರೆ. ಏನು ಆಗ್ರಹ ಮಾಡ್ತೀರಿ? ಎಲ್ಲಿವರೆಗೂ ಈ ಹೋರಾಟ ಮುಂದುವರಿಯುತ್ತೆ? ಯಾವ ರೀತಿ ಇರುತ್ತೆ ಹೋರಾಟ? ನಾವಾಗಲೇ ಆಗ್ರಹ ಮಾಡಿದ್ದೇವೆ. ಏನು ಭಗವಾನ್ ಧ್ವಜನ ಪುನಃ ರೀಇನ್ಸ್ಟೇಟ್ ಮಾಡಬೇಕು. ಪಕ್ಕದಲ್ಲೇ ಅದಕ್ಕಿಂತ ಉನ್ನತ ಮಟ್ಟ, ಹೆಚ್ಚಿನ ಮಟ್ಟದಲ್ಲಿ ಒಂದು ಪೋಲ್ ಮಾಡಿ ಅದರಲ್ಲಿ ರಾಷ್ಟ್ರಧ್ವಜನೂ ಹಾರಿಸಬೇಕು. ಸರ್, ಇವತ್ತಿನ ಪಾದಯಾತ್ರೆ ರೂಟ್ ಮ್ಯಾಪ್ ಯಾವ ರೀತಿ ಇದೆ? ಏನೆಲ್ಲ ಸಿದ್ಧತೆಗಳಾಗಿದೆ? ಕೆರಗೋಡಿನಿಂದ ಶುರು ಮಾಡಿ ಹುಲ್ವಾನ, ಸಾತ್ನೂರು, ಚಿಕ್ಕಮಂಡ್ಯ, ಮಂಡ್ಯ ಕಾಳಿಕಾಂಬ ದೇವಸ್ಥಾನ, ಅಲ್ಲಿಂದ ನಂದಾ ಥಿಯೇಟರ್ ಸರ್ಕಲ್ಲು, ಮಹಾವೀರ ಸರ್ಕಲ್ಲು, ಸಂಜಯ್ ಸರ್ಕಲ್ಲು, ಮುಂದೆ ವಿಶ್ವೇಶ್ವರಯ್ಯ ಸ್ಟ್ಯಾಚು ಮುಂದೆ ಹೋಗಿ DC ಆಫೀಸ್ನ DC ಕಚೇರಿಯನ್ನು ತಲುಪುವಂಥ ಒಂದು ರೂಟ್ ಮ್ಯಾಪ್ನ ಹಾಕೊಂಡಿದ್ದೀವಿ. ಶ್ವೇತಾ, ಇದಿಷ್ಟು JDS BJP ಮುಖಂಡರ ಮಾತು. ಅಂದ್ರೆ ಇವತ್ತು ಒಂದು ಬೃಹತ್ ಪಾದಯಾತ್ರೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿರ್ತಕ್ಕಂಥದ್ದು. ಮತ್ತೆ ಅದೇ ಜಾಗದಲ್ಲಿ ಹನುಮಧ್ವಜ ಪುನಃ ಪ್ರತಿಷ್ಠಾಪನೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮುಂದುವರಿಸ್ತಾ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ನಂದನ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಇಡೀ ಗ್ರಾಮ ಸೇರಿ ಗ್ರಾಮದಿಂದ ದುಡ್ಡು ಹಾಕಿ ಮಾಡಿದಂತಹ ಒಂದು ಧ್ವಜಸ್ತಂಭ ಅದು. ನಿನ್ನೆ ಇಡೀ ದಿನ ಹೈ ಡ್ರಾಮಾ ನಡೀತು. ಇವತ್ತು ಬಂದ್. ಇವತ್ತು 2ನೇ ದಿನ ಮಂಡ್ಯದ ಕೆರಗೋಡು ಬಂದ್ ಆಗ್ಬಿಟ್ಟಿದೆ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟನ್ನು ಮುಚ್ಚಿದ್ದಾರೆ ವರ್ತಕರು.
ನಿನ್ನೆ ಇಡೀ ಗ್ರಾಮವೇ ಧ್ವಜಸ್ತಂಭದ ಬಳಿ ನೆರೆದಿತ್ತು, ಆಕ್ರೋಶ ವ್ಯಕ್ತ ಆಗಿತ್ತು. ಮತ್ತೆ ನಾವು ಧ್ವಜವನ್ನ ಹಾಕ್ತೀವಿ ಅಂತ ಮಹಿಳೆಯರೇ ಸೇರಿಕೊಂಡು ಅಲ್ಲಿ ಫ್ಲೆಕ್ಸ್ಗಳನ್ನ ಹಾಕೋದಕ್ಕೆ ಕೂಡ ಮುಂದಾಗಿತ್ತು. ಆದರೆ ಇವತ್ತು ಸಂಪೂರ್ಣ ಬಂದ್ ಆಗಿದೆ, ಬಂದ್ನ ವಾತಾವರಣ ಇದೆ. ಮಂಡ್ಯದ ಕೆರಗೋಡಿನಲ್ಲಿ ಅಂಗಡಿ ಮುಂಗಟ್ಟುಗಳೆಲ್ಲ ಸ್ವಯಂ ಪ್ರೇರಿತವಾಗಿ ಬಂದಾಗಿದೆ. ಇದು ಇಷ್ಟಕ್ಕೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಡೀ ಕೆರಗೋಡು ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಆದ್ರೆ ಕೆರಗೋಡ್ನಲ್ಲಿ ಆರಂಭವಾದಂತಹ ಈ ದಂಗಲ್ಲೇನಿದೆ, ಇದು ಕೆರಗೋಡು ಸರಹದ್ದನ್ನ ದಾಟಿ ಈಗ ರಾಜ್ಯದಾದ್ಯಂತ ವ್ಯಾಪಿಸ್ತಾ ಇದೆ. 2ನೇ ದಿನವೂ ಮಂಡ್ಯದ ಕೆರಗೋಡು ಹೇಗಿದೆ ಅನ್ನೋದರ ಚಿತ್ರಣವನ್ನ ನೋಡ್ತಾ ಇದ್ದೀರಿ ನೀವು. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ದಾರೆ. ಮತ್ತೆ ಅಲ್ಲಿ ಹನುಮ ಧ್ವಜ ಹಾರಾಡಬೇಕು ಅನ್ನೋದು ಅಲ್ಲಿರುವಂತವರ ಆಗ್ರಹ. ಏಕಾಏಕಿ ಹನುಮ ಧ್ವಜವನ್ನ ಮತ್ತೆ ಅಲ್ಲಿ ಪ್ರತಿಷ್ಠಾಪಿಸೋದಕ್ಕೆ ಮುಂದಾದಂತಹ ಕಾರ್ಯಕರ್ತರೇನಿದ್ರು, ಆ ಊರಿನ ಜನ ಅವರನ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಧ್ವಜಸ್ತಂಭದ ಸುತ್ತ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ, ಭದ್ರಗೊಳಿಸಿದ್ದಾರೆ. ಯಾರು ಸಹ ಧ್ವಜಸ್ತಂಭದ ಹತ್ರವೂ ಬರಬಾರದು ಅಂತ ಪೊಲೀಸ್ ಸರಪಳಿಯೇ ಇದೆ ಅಲ್ಲಿ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಯಾವ ರೀತಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ, ಯಾವ ಸಂಖ್ಯೆಯಲ್ಲಿದೆ ಅಲ್ಲಿ ಖಾಕಿ ಪಡೆ ಅಂತ. ಕೆರಗೋಡುವಿನಲ್ಲಿ ಹನುಮಧ್ವಜ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೆರಗೋಡು ಗ್ರಾಮದಲ್ಲಿ ಎಲ್ಲ ಕಡೆನೂ ಕೂಡ ಇಲ್ಲಿನ ಗ್ರಾಮಸ್ಥರು ಸ್ವಯಂ ಪ್ರೇರಿತ ಬಂಧನ ಮಾಡಿರುವಂಥದ್ದು. ಇಲ್ಲಿ ಯಾವ ರೀತಿಯ ಒಂದು ಚಿತ್ರಣ ಇದೆ ಅನ್ನೋದನ್ನು ಇದೀಗ ನಮ್ಮ ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ನಿಮಗೆ ದೃಶ್ಯಗಳಲ್ಲಿ ತೋರುತ್ತಾ ಹೋಗ್ತಾರೆ. ಬಹುತೇಕ ಕೆರಗೋಡುವಿನ ಬಹುತೇಕ ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಇವತ್ತು ಬಂದಾಗಿರುವಂಥದ್ದು. ಅಂದರೆ ಹನುಮಧ್ವಜ ತೆರವನ್ನು ವಿರೋಧಿಸಿ ನಿನ್ನೆ ಸಾಕಷ್ಟು ಒಂದು ಪ್ರೊಟೆಸ್ಟ್ ಆಯಿತು, ದೊಡ್ಡ ಮಟ್ಟದಲ್ಲಿ ಒಂದು ಪ್ರೊಟೆಸ್ಟ್ ಆಯಿತು, ಮತ್ತು ಲಾಠಿ ಚಾರ್ಜ್ ಸಹ ಆಯಿತು, 144 ಸೆಕ್ಷನನ್ನು ಕೂಡ ಹಾಕಲಾಯಿತು. ಹೀಗಾಗಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ಅಂದ್ಬಿಟ್ಟು ಇವತ್ತು ಮುಂಜಾನೆಯಿಂದಲೇ ಪೊಲೀಸರು ಒಂದು ನಿಯೋಜನೆ ಆಗಿರುವಂಥದ್ದು. ಅಂದರೆ KSRP ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಬಹುತೇಕ ಕೆರಗೋಡುವಿನ ಎಲ್ಲ ಒಂದು ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಒಂದು ಬಂದ್ ಮಾಡಿರುವಂತಹ ಒಂದು ದೃಶ್ಯವನ್ನು ಇದೀಗ ನೀವು ನೋಡ್ತಾ ಇರೋದು. ಒಟ್ಟಾರೆಯಾಗಿ ಇದು ಒಂದು ಸೆನ್ಸಿಟಿವ್ ವಿಚಾರ ಆಗಿರೋದ್ರಿಂದ ಯಾವ ರೀತಿ ಒಂದು ತಿರುವನ್ನು ಪಡ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಕಾದು ನೋಡಬೇಕಾಗತ್ತೆ. ಅದಲ್ದಿರ ಇವತ್ತು BJP ಹಾಗೂ JDS ಏನಿದೆ ಮೈತ್ರಿ ಪಕ್ಷಗಳು ಅವೆರಡೂ ಕೂಡ ಇವತ್ತು ಪ್ರೊಟೆಸ್ಟನ್ನು ಕೂಡ ಮಾಡುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಧ್ವಜ ತೆರವು ಮಾಡಿದ್ರಲ್ಲ ಆ ಸ್ಥಳದಿಂದ ಮಂಡ್ಯ DC ಕಚೇರಿ ತನಕವೂ ಕೂಡ ಪ್ರೊಟೆಸ್ಟ್ ಹೋಗುತ್ತೆ, ಪ್ರತಿಭಟನೆಯ ರ್ಯಾಲಿ ಹೋಗುತ್ತೆ. ಹೀಗಾಗಿ ಇಡೀ ಒಂದು ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಕೂಡ ಗ್ರಾಮಸ್ಥರು ಒಂದು ಬಂದ್ನಲ್ಲಿ ಭಾಗವಹಿಸಿರುವಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂತಂದರೆ ಹನುಮ ಧ್ವಜ ತೆರವು ಪ್ರಕರಣ ಏನಿದೆ ಡೇ ಬೈ ಡೇ ಅದು ಸೆನ್ಸಿಟಿವಿಟಿಯನ್ನು ಪಡ್ಕೊಳ್ತಾ ಇದೆ. ಇಡೀ ಕೆರಗೋಡಿನಲ್ಲಿ ಎಲ್ಲ ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಬಂಧನ ಮಾಡಿ ಪೊಲೀಸರ ಕ್ರಮದ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಚೇತನ್, ಮಂಡ್ಯ. ಎಸ್, ಈ ಕೆರಗೋಡಿನ ಗ್ರಾಮದಲ್ಲಿ ಇಡೀ ಗ್ರಾಮಸ್ಥರೆಲ್ಲರೂ ದುಡ್ಡು ಹಾಕಿ ತುಕ್ಕು ಹಿಡಿದಿದ್ದಂತಹ ಕಂಬವನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಿ ಅಲ್ಲಿ ಹನುಮ ಧ್ವಜವನ್ನ ಹಾಕ್ತೀವಿ ಎನ್ನುವಂತಹ ಪರ್ಮಿಷನ್ ತೆಗೆದುಕೊಂಡು ನಂತರ ಹಾಕಿದ್ದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ದಿನ ಹಾಕಿದಂತಹ ಹನುಮ ಧ್ವಜ. ಆದ್ರೆ ನಿನ್ನೆ ಏಕಾಏಕಿ ಬಂದು ಜಿಲ್ಲಾಡಳಿತ ಇದನ್ನ ತೆರವುಗೊಳಿಸ್ತೀವಿ ಅಂತೇಳಿ ಪೊಲೀಸರ ಸಮ್ಮುಖದಲ್ಲಿ ತೆರವುಗೊಳಿಸಿದ್ರಿಂದಾಗಿ ಇಷ್ಟು ದೊಡ್ಡ ಆಕ್ರೋಶ ವ್ಯಕ್ತ ಆಗಿದೆ. ಜೊತೆಗೆ ರಾಜಕೀಯದ ಪಾಲಿಗೆ, BJPಯ ಪಾಲಿಗೆ ಬಹಳ ದೊಡ್ಡ ಅಸ್ತ್ರ ಆಗ್ತಾ ಇದೆ. ಹಾಗಿದ್ರೆ ಇದು ಇನ್ನೂ ರಾಜ್ಯ ವ್ಯಾಪಿಸ್ತಾ ಈ ಅಸ್ತ್ರವನ್ನ BJP ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತಾ? ಅದರ ಸೂಚನೆ ಸುಳಿವಂತೂ ಖಂಡಿತ ಇದೆ. ಯಾಕಂದ್ರೆ ರಾಜ್ಯದಾದ್ಯಂತ ಹೋರಾಟ ನಡೆಸ್ತೀವಿ, ಕಾಂಗ್ರೆಸ್ ಸರ್ಕಾರ ಬೇಕು ಅಂತಲೇ ಇಂತಹ ಕೆಲಸ ಮಾಡ್ತಾ ಇದೆ. ಪದೇ ಪದೇ ಇಲ್ಲಿ ಹಿಂದೂಗಳ ಭಾವನೆಯನ್ನ ಕೆರಳಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಇದರ ವಿರುದ್ಧ ನಮ್ಮ ಹೋರಾಟ ನಿರಂತರ ಸಾಗುತ್ತೆ, ರಾಜ್ಯವ್ಯಾಪಿ ಇರುತ್ತೆ ಅಂತ ಒಂದು ಕಡೆ BJP ಹೇಳ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ನೋಡ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.